ಟಿವಿ46 ಮಲೆನಾಡು ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಮೇಘನಾ ಲೋಕೇಶ್. ಎಚ್.ಡಿ. ರೇವಣ್ಣ ಕುಟುಂಬದವರಿಂದ ಹಲ್ಲೆ ಮಾಡಿದ ಪರಿಣಾಮ ಗರ್ಭಪಾತವಾಗಿದ್ದು ತಪ್ಪು ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ ಆಗ್ರಹಿಸಿದರು ಮತ್ತು ಮಹಿಳೆಯರ ಕೈಯಲ್ಲಿ ಭ್ರೂಣದ ಬೊಂಬೆ ಹಿಡಿದು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಭವಾನಿ ರೇವಣ್ಣ ಹಲ್ಲೆಯಿಂದ ಕಾರ್ತಿಕ್ ಪತ್ನಿಗೆ ಗರ್ಭಪಾತ ಆಗಿದೆ. ಆದರೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿ ನಗರದ ಎನ್ಆರ್ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ವಾಹನ ಸಂಚಾರ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಂತರ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಮೆರವಣಿಗೆ ಸಾಗಿ ಅಲ್ಲಿಯೂ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ ಮಾತನಾಡಿ, ಒಂದು ಕುಟುಂಬದ ಮೇಲೆ ದೌರ್ಜನ್ಯ ನಡೆಸಿದ್ದಲ್ಲದೆ ಒಬ್ಬಳು ಗರ್ಭಿಣಿ ಮಹಿಳೆಯ ಮೇಲೆ ದೈಹಿಕ ಹಲ್ಲೆ ಮಾಡಿದ ಪರಿಣಾಮ ಗರ್ಭಪಾತವಾಗಿದ್ದು ಇದನ್ನು ನಾವು ಖಂಡಿಸುತ್ತೇವೆ. ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಸಂಸದ ಪ್ರಜ್ವಲ್ ರೇವಣ್ಣ ಕಾರು ಚಾಲಕ ಕಾರ್ತಿಕ್ಗೆ ಸೇರಿದ 13 ಎಕರೆ ಭೂಮಿಯನ್ನ ಒತ್ತಾಯಪೂರ್ವಕವಾಗಿ ಮಾರಾಟ ಮಾಡಿಸಿರುವ ಆರೋಪ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿತ್ತು. ತಮ್ಮ ಬೇನಾಮಿ ಗುತ್ತಿಗೆಗಾರರೊಬ್ಬರಿಗೆ ಭೂಮಿ ಕ್ರಯ ಮಾಡಿ ಎಂದು ಕಾರ್ತಿಕ್ ಹಾಗೂ ಪತ್ನಿ ಶಿಲ್ಪಾ ಮೇಲೆ ಹಲ್ಲೆ ಹಾಗೂ ದೌರ್ಜನ್ಯ ನಡೆಸಿರುವ ಆರೋಪ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಸಲ್ಲಿಕೆಯಾಗಿದೆ. ಆದಾಗ್ಯೂ ಈವರೆಗೆ ಅವರ ವಿರುದ್ಧ ಯಾವುದೇ ಕ್ರಮ ಜರುಗಿಸಿಲ್ಲ. ಕೂಡಲೇ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು. ಅಲ್ಲಿ ಹೇಮಪತಿಯಿಂದ ಪ್ರತಿನಿಧಿಯಾಗಿ ಏನೇನು ಸಾಮಗ್ರಿಗಳು ಬರ್ತವೆ, ತಯಾರಾದಂಥ ಪಶು ಆಹಾರ ಕ್ವಾಲಿಟಿ ಗುಣಮಟ್ಟದಲ್ಲಿ ಇದೆಯಾ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಇಟ್ಟಿರ್ತಾರೆ. ಅವನ್ನ ಶಾಮಿಲಾಗ್ಲಿಕ್ಕೆ ಇಟ್ಟಿದ್ದರಲ್ಲಿ ಮಮೋಪಗತಿ ಮಾಡ್ಲಿಕ್ಕೆ ಇಟ್ಟಿದ್ದೀರಾ? ಬರೀ ಸೀಸ್ ಮಾಡಿದ್ರು ಸಾಲದು. ಜಿಲ್ಲಾ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಜಿಲ್ಲಾ ದಂಡಾಧಿಕಾರಿಗಳು ಕೂಡ ಹೌದು. ಬರೀ ಸೀಸ್ ಮಾಡಿ ಕೈ ಕಟ್ಟಿ ಕೂತ್ಕೊಳ್ಬೇಡಿ. ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತಾರೆ, ಮತ್ತೆ ಕೈ ಚಳಕ ಹಣ ವಸೂಲಿ ಕೇಸ್ ಮುಚ್ಚಿ ಹೋಗ್ತದೆ. ಕೊಟ್ಟ ನೋಟ್ ಪ್ರಿಂಟ್ ಮಾಡುವಲ್ಲಿ ಹಿಡಿದಿದ್ದಾರೆ, ಚಲಾವಣೆ ಮಾಡೋದನ್ನು ಹಿಡಿದಿದ್ದಾರೆ. ಈ ದೇಶದಲ್ಲಿ ಒಬ್ಬರಿಗೂ ಶಿಕ್ಷೆ ಆಗಲಿಲ್ಲ. ದುಡ್ಡು ಕೊಟ್ಟು ಎಲ್ಲವನ್ನೂ ಕೂಡ ಮುಚ್ಚಾಕ್ತಾರೆ. ಆ ಸ್ಥಿತಿ ಇದರಲ್ಲಿ ಆಗಬಾರದು. ರೈತರ ಪರವಾಗಿ ಅನ್ನ ಕೊಡೋ ದಾತ ನಿಂತು ನ್ಯಾಯ ಒದಗಿಸಬೇಕು. ಕೂಡಲೇ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ದಸ್ತಗಿರಿ ಮಾಡಿ ಫ್ಯಾಕ್ಟರಿನೇ ಸೀಜ್ ಮಾಡಬೇಕು. ಕನಿಷ್ಠ ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಹೋಗ್ತದೆ. ಆ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾವಿವತ್ತು ಒಂದು ಮನವಿಯನ್ನು ಕೂಡ ಆತಕ್ಕೆ ಕೊಡ್ತಾ ಇದ್ದೀವಿ. ಆ ಮನವಿನ ಮುಖ್ಯಮಂತ್ರಿಗಳಿಗೆ, ಕೃಷಿ ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ ಅಂತ ಮಾತನ್ನ ಇಲ್ಲ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಓದಿ ಕೊಡ್ತೀವಿ. ಅವ್ರು ಬಂದು ಸ್ವೀಕರಿಸ್ತಾರೆ. ಮಾಡಿ ಭ್ರೂಣ ಹತ್ಯೆ ಅಂತಹ ಮನುಕುಲವೇ ತಲೆ ತಗ್ಗಿಸುವಂತಹ ಹೇಯ ಕೃತ್ಯವನ್ನು ಎಸಗಿರ್ತಕ್ಕಂತಹ ವಿರುದ್ಧ ರೈತರಿಗೆ ರಿಯಾಯಿತಿ ದರದಲ್ಲಿ ಯೂರಿಯಾ